ಶ್ರೀ ದತ್ತಾತ್ರೇಯ ಜಯಂತಿ ಅಥವಾ ದತ್ತ ಜಯಂತಿಯನ್ನು ಮಾರ್ಗಶಿರ ಮಾಸದ ಪೌರ್ಣಿಮೆ ಅಂದರೆ ಹುಣ್ಣಿಮೆಯ ದಿನದಂದು ಆಚರಿಸಲಾಗುತ್ತದೆ. ಭಗವಾನ್ ದತ್ತಾತ್ರೇಯರು ತ್ರಿಮೂರ್ತಿಗಳ ಸಮಗ್ರ ದೈವಿಕ ಪ್ರಜ್ಞೆಯನ್ನು ಪ್ರತಿನಿಧಿಸುತ್ತಾರೆ. ಅಂದರೆ ಬ್ರಹ್ಮ, ವಿಷ್ಣು, ಮಹೇಶ್ವರರ ಒಂದು ದೈವಿಕ ಅವತಾರವೇ ಭಗವಾನ್ ದತ್ತಾತ್ರೇಯರು. ಆದ್ದರಿಂದ ದತ್ತಾತ್ರೇಯರು ದೇವತೆ ಹಾಗೂ ಗುರುವಿನ ದೈವಿಕ ರೂಪವಾಗಿದ್ದಾರೆ. ಇನ್ನು ಪುರಾಣಗಳ ಪ್ರಕಾರ ಇಂದಿನ ಯುಗದಲ್ಲಿ ರಾಕ್ಷಸ ಶಕ್ತಿಗಳ ಹತ್ಯಾಕಾಂಡ ಹೆಚ್ಚಾಗಿತ್ತು. ಆದ್ದರಿಂದ ಶ್ರೀ ದತ್ತಾತ್ರೇಯರು ವಿವಿಧ ರೂಪಗಳಲ್ಲಿ ಅವತರಿಸಿ ಅಸುರರನ್ನು ನಿರ್ನಾಮ ಮಾಡಿದರು ಎಂದು ಹೇಳಲಾಗುತ್ತದೆ. ಅವರು ಶಾಶ್ವತವಾಗಿ ಅಲೆದಾಡುವಂತಹ ಯೋಗಿಯಾಗಿದ್ದಾರೆ. ಅವರು ನಮಗೆ ಬುದ್ಧಿವಂತಿಕೆ, ಆತ್ಮ ಸಾಕ್ಷಾತ್ಕಾರ ಮತ್ತು ಶರಣಾಗತಿಯ ಕಡೆಗೆ ಮಾರ್ಗದರ್ಶನ ನೀಡುತ್ತಾರೆ. 24 ನೈಸರ್ಗಿಕ ಗುರುಗಳಿಂದ ಕಲಿಯುವ ಪರಿಕಲ್ಪನೆ ಸೇರಿದಂತೆ ಅವರ ಬೋಧನೆಗಳು ಜೀವನದ ಎಲ್ಲ ರೂಪಗಳಲ್ಲಿ ದೈವತ್ವವನ್ನು ನೋಡಲು ಜನರನ್ನು ಪ್ರೇರೇಪಿಸುತ್ತವೆ. ದತ್ತಾತ್ರೇಯರು ಮೊದಲೇ ಹೇಳಿದಂತೆ ಬ್ರಹ್ಮ, ವಿಷ್ಣು, ಶಿವ ಪ್ರಜ್ಞೆಯನ್ನು ಸಾಕಾರಗೊಳಿಸುತ್ತಾರೆ. ಇದು ಏಕತೆಯ ಅಂತಿಮ ರೂಪವಾಗಿದೆ. ಅವರು ಅನ್ವೇಷಕರು, ಯೋಗಿಗಳು ಮತ್ತು ಜ್ಞಾನ ಮತ್ತು ವೈರಾಗ್ಯದ ಹಾದಿಯಲ್ಲಿ ನಡೆಯುವವರ ಕಡೆಗೆ ಅವರು ರಕ್ಷಕರಾಗಿರುತ್ತಾರೆ. ಮತ್ತೆ ಇವರ ರೂಪ ಇಡೀ ವಿಶ್ವವೇ ಒಬ್ಬ ಗುರು ಎಂಬುದನ್ನು ನೆನಪಿಸುತ್ತದೆ. ಅವರ ಜಯಂತಿಯನ್ನು ಆಚರಿಸುವುದರಿಂದ ಆಂತರಿಕ ಶಾಂತಿ, ಅರಿವು ಮತ್ತು ಆಧ್ಯಾತ್ಮಿಕ ಶಿಸ್ತು ಹೆಚ್ಚಾಗುತ್ತದೆ. ಹಾಗಿದ್ದರೆ ಈ ಒಂದು ಪವಿತ್ರ ಜಯಂತಿಯ ದಿನಾಂಕ, ಸಮಯ, ಮುಹೂರ್ತವನ್ನು ಈಗ ತಿಳಿದುಕೊಳ್ಳೋಣ ಬನ್ನಿ. ಈ ಒಂದು ದತ್ತಾತ್ರೇಯ ಜಯಂತಿ ಆರಂಭವಾಗುವುದು ದಿನಾಂಕ ಗುರುವಾರ 4ನೇ ಡಿಸೆಂಬರ್ 2025. ಹುಣ್ಣಿಮೆ ತಿಥಿ ಆರಂಭವಾಗುವುದು ಡಿಸೆಂಬರ್ 4 ಬೆಳಿಗ್ಗೆ 4:20. ಹಾಗೆ ಹುಣ್ಣಿಮೆ ತಿಥಿ ಮುಕ್ತಾಯ ಆಗುವುದು ಡಿಸೆಂಬರ್ 5 ಬೆಳಗ್ಗಿನ ಜಾವ 6:52. ಇನ್ನು ಶುಭವಾದಂತಹ ಪೂಜಾ ಸಮಯವೆಂದರೆ, ಅಂದರೆ ಪೂಜೆ ಮಾಡುವ ಸಮಯ ಡಿಸೆಂಬರ್ 4ರಂದು ಮುಂಜಾನೆಯಿಂದ ಮಧ್ಯಾಹ್ನದವರೆಗೆ ಅತ್ಯಂತ ಮಂಗಳಕರವಾಗಿರುತ್ತದೆ. ಇನ್ನು ಪೂಜೆ ಮಾಡುವ ವಿಧಾನವನ್ನು ನೋಡೋಣ. ಬೆಳಿಗ್ಗೆ ಬೇಗ ಎದ್ದು ಮನೆಯನ್ನೆಲ್ಲ ಸ್ವಚ್ಛ ಮಾಡಿ, ಅಂದರೆ ಗೋಮೂತ್ರದಿಂದ ಮನೆಯನ್ನು ಒರೆಸಿ, ನಂತರ ನಾವು ಸ್ನಾನ ಮಾಡಿ ಸ್ವಚ್ಛ ಬಟ್ಟೆಗಳನ್ನು ಧರಿಸಿ ಪೂಜಾ ಕೊಠಡಿಯನ್ನು ಸ್ವಚ್ಛಗೊಳಿಸಿ ಬಾಗಿಲನ್ನು ಸ್ವಚ್ಛಗೊಳಿಸಬೇಕು. ತುಳಸಿ ಕಟ್ಟೆಯನ್ನು ಕೂಡ ನಾವು ಸ್ವಚ್ಛಗೊಳಿಸಿ ರಂಗೋಲಿಯನ್ನು ಬಿಟ್ಟು ಹೊಸ್ತಿಲ ಪೂಜೆ ಮಾಡಬೇಕು. ನಂತರ ದೇವರ ಕೋಣೆಯಲ್ಲಿ ದತ್ತಾತ್ರೇಯರ ಫೋಟೋ ಇದ್ದರೆ ಅಥವಾ ವಿಗ್ರಹವಿದ್ದರೆ ಅದನ್ನು ಸ್ಥಾಪಿಸಬೇಕು. ಈ ಒಂದು ಶುಭ ದಿನದಲ್ಲಿ ಕೆಲವರು ಉಪವಾಸ ಮಾಡುವವರು ಮಾಡಬಹುದು. ಆಗದೇ ಇದ್ದವರು ಸಾತ್ವಿಕ ಆಹಾರವನ್ನು ಕೂಡ ತೆಗೆದುಕೊಳ್ಳಬಹುದು. ಇನ್ನು ಪೂಜೆಯ ವೇಳೆಯಲ್ಲಿ ಹೂಗಳು, ಧೂಪ ದ್ರವ್ಯಗಳು, ದೀಪಗಳು ಮತ್ತು ಸಿಹಿ ತಿಂಡಿಗಳನ್ನು ದತ್ತಾತ್ರೇಯರಿಗೆ ಅರ್ಪಿಸಬೇಕು. ನಂತರ ಭಕ್ತಿ ಗೀತೆಗಳನ್ನು ಹಾಡಬಹುದು. ಹಳದಿ ಹೂಗಳು, ತುಳಸಿ ಎಲೆಗಳಿಂದ ಅಲಂಕರಿಸಬಹುದು. ನಂತರ ಧೂಪವನ್ನು ಹಚ್ಚಿ ಹಣ್ಣುಗಳು, ಸಿಹಿ ತಿಂಡಿಗಳನ್ನು ಅರ್ಪಿಸಬಹುದು. ನೈವೇದ್ಯವಾಗಿ ಪಂಚಾಮೃತವನ್ನು ಆ ಒಂದು ದತ್ತಾತ್ರೇಯರಿಗೆ ಅರ್ಪಿಸಬಹುದು. ನಂತರ ದತ್ತಾತ್ರೇಯರ ಮಂತ್ರಗಳು, ಅಷ್ಟೋತ್ತರ ಶತನಾಮಾವಳಿಯನ್ನು ಕೂಡ ಜಪಿಸಬಹುದು. ಮಂತ್ರಗಳನ್ನು ನಾನು ವಿಡಿಯೋದ ಕೊನೆಯಲ್ಲಿ ಹೇಳುತ್ತೇನೆ. ಇನ್ನು ಉಪವಾಸ ಮಾಡಲು ಇಚ್ಛೆ ಪಡುವವರು ಪೂರ್ತಿಯಾಗಿ ಉಪವಾಸವನ್ನು ಮಾಡಬಹುದು ಅಥವಾ ಸಾತ್ವಿಕ ಉಪವಾಸವನ್ನು ಕೂಡ ಆಚರಿಸಬಹುದು. ಕೇವಲ ಹಣ್ಣುಗಳು, ಹಾಲು, ಹೀಗೆ ಲಘು ಉಪಹಾರವನ್ನು ಸೇವಿಸಬಹುದು. ಇನ್ನು ಧ್ಯಾನ, ಭಜನೆ ಮತ್ತು ದತ್ತಾತ್ರೇಯರ ಕಥೆಗಳನ್ನು ಆ ದಿನ ಕೇಳುವುದು, ಓದುವುದು ತುಂಬಾ ಶ್ರೇಷ್ಠಕರ. ನಂತರ ಮಂಗಳಾರತಿಯನ್ನು ಮಾಡಿ ಎಲ್ಲರಿಗೂ ಪ್ರಸಾದವನ್ನು ವಿತರಿಸಬೇಕು. ಕ್ಷೀರಾನ್ನ ಅಂದರೆ ಸಿಹಿ ಅನ್ನವನ್ನು ಪ್ರಸಾದವಾಗಿ ನಾವು ಎಲ್ಲರಿಗೂ ವಿತರಿಸಬಹುದು, ನಾವು ಕೂಡ ಸ್ವೀಕರಿಸಬೇಕು. ಧ್ಯಾನ, ಭಜನೆ ಮತ್ತು ದತ್ತಾತ್ರೇಯರ ಕಥೆಗಳಲ್ಲಿ ಆ ದಿನವನ್ನು ಕಳೆಯಬೇಕು. ಪೂಜೆಯೆಲ್ಲ ಆದ ಬಳಿಕ ಸಾಧ್ಯವಾದರೆ ದತ್ತಾತ್ರೇಯರ ದೇವಸ್ಥಾನಗಳಿಗೆ ತೆರಳುವುದು
ಪ್ರದಕ್ಷಿಣೆ ಹಾಕಿ ನಂತರ ಅವರ ಆಶೀರ್ವಾದವನ್ನು ಪಡೆದುಕೊಂಡು ಅಲ್ಲೇ ಸ್ವಲ್ಪ ಹೊತ್ತು ಧ್ಯಾನವನ್ನು ಮಾಡಿ ನಂತರ ಸಾಧ್ಯವಾದರೆ ಮಂತ್ರಗಳನ್ನು ಪಠಿಸಿ ಬರಬಹುದು. ಇನ್ನು ಮುಖ್ಯವಾಗಿ ಆ ದಿನ ಮಾಡಬೇಕಾದದ್ದು ಏನೆಂದರೆ ದಾನ. ಹೌದು, ನಮ್ಮ ಶಕ್ತಿಗನುಸಾರವಾಗಿ ಆ ದಿನ ದಾನ ಮಾಡಿದರೆ ತುಂಬಾ ಶ್ರೇಷ್ಠಕರ. ಹಸುಗಳಿಗೆ, ನಾಯಿಗಳಿಗೆ, ಪ್ರಾಣಿ ಪಕ್ಷಿಗಳಿಗೆ ಆಹಾರವನ್ನು ನೀಡಿ, ಸಾಧು ಸಂತರಿಗೆ, ಅಗತ್ಯ ಇರುವವರಿಗೆ ಆಹಾರ ಬಟ್ಟೆಗಳನ್ನು ದಾನ ಮಾಡಿ. ಇದರಿಂದ ದತ್ತಾತ್ರೇಯರ ಆಶೀರ್ವಾದದ ಜೊತೆಗೆ ಪುಣ್ಯವು ಲಭಿಸುತ್ತದೆ. ಇನ್ನು ಪ್ರಸಾದವಾಗಿ ಕ್ಷೀರನ್ನ ಅಂದರೆ ಸಿಹಿ ಅನ್ನವನ್ನು ಎಲ್ಲರಿಗೂ ವಿತರಿಸಬಹುದು. ಸರ್ವವ್ಯಾಪಿಯಾಗಿರುವಂತಹ ಶ್ರೀ ದತ್ತಾತ್ರೇಯರಿಗೆ ನಮ್ಮನ್ನು ನಾವು ಶರಣಾಗಿಸಿಕೊಂಡರೆ ಅವರು ನಮಗೆ ಬುದ್ಧಿಶಕ್ತಿ ಹಾಗೆ ಆಧ್ಯಾತ್ಮಿಕ ಶಕ್ತಿ ಮತ್ತು ನಮ್ಮಲ್ಲಿರುವ ಅಹಂಕಾರವನ್ನು ನಾಶ ಮಾಡುತ್ತಾರೆ. ಇದರಿಂದ ವ್ಯಕ್ತಿಯು ಎಲ್ಲರ ಬಗ್ಗೆ ಕರುಣೆ, ಪ್ರೀತಿ, ಕಾಳಜಿಯಿಂದ ವರ್ತಿಸಲು ಪ್ರಾರಂಭಿಸುತ್ತಾನೆ ಎಂದು ಹೇಳಲಾಗುತ್ತದೆ. ಇದರಿಂದಾಗಿ ನಾವು ಮಾಡುವಂತಹ ಕೆಲಸಗಳಲ್ಲಿ ಏಕಾಗ್ರತೆಯ ಶಕ್ತಿಯನ್ನು ನೀಡುತ್ತದೆ. ಹೊಸ ವಿಷಯಗಳನ್ನು ಕಲಿಯುವ ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ ಹಾಗೂ ಸಮರ್ಪಣೆ ಭಾವನೆ, ಬದ್ಧತೆಯ ಪ್ರಜ್ಞೆಯನ್ನು ಇದು ಬೆಳೆಸುತ್ತದೆ. ಇದರಿಂದಾಗಿ ನಮ್ಮ ಜೀವನದಲ್ಲಿ ಅಭಿವೃದ್ಧಿ ಹೊಂದಲು ಸಾಧ್ಯವಾಗುತ್ತದೆ. ಇನ್ನು ಈ ಜಯಂತಿಯನ್ನು ಆಚರಿಸುವುದರಿಂದ ದತ್ತಾತ್ರೇಯರು ನಮಗೆ ದುಷ್ಟಗ್ರಹಗಳ ಬಾಧೆಗಳನ್ನು ನಿವಾರಿಸುತ್ತಾರೆ, ಹಾಗೆ ಮಾನಸಿಕ ನೋವುಗಳನ್ನು ದೂರ ಮಾಡುತ್ತಾರೆ, ಪೂರ್ವಜರ ಸಮಸ್ಯೆಗಳನ್ನು ನಿವಾರಿಸುತ್ತಾರೆ, ಹಾಗೆ ಅಜ್ಞಾನ, ಅಹಂಕಾರ, ಕರ್ಮದ ಅಡೆತಡೆಗಳನ್ನು ಇವರು ತೆಗೆದುಹಾಕುತ್ತಾರೆ. ಮಾನಸಿಕ ಸ್ಪಷ್ಟತೆ, ಆರೋಗ್ಯ, ಆಧ್ಯಾತ್ಮಿಕ ಶಕ್ತಿಯನ್ನು ಹೆಚ್ಚಿಸುತ್ತಾರೆ. ಶ್ರೀ ದತ್ತನನ್ನು ಪೂಜಿಸುವುದರಿಂದ, ಆರಾಧಿಸುವುದರಿಂದ ಜೀವನದಲ್ಲಿ ಧರ್ಮಯುತ ಮಾರ್ಗಗಳನ್ನು ಪಡೆಯಬಹುದು. ಹಾಗೆ ಇದು ಮೋಕ್ಷ ಮತ್ತು ಆಂತರಿಕ ತೃಪ್ತಿಯನ್ನು ಕೂಡ ನೀಡುತ್ತದೆ. ಈಗ ಕೇಳೋಣ ಈ ಒಂದು ಪವಿತ್ರ ದಿನ ಪಠಿಸಬೇಕಾದಂತಹ ಮಂತ್ರಗಳನ್ನು. ಓಂ ಶ್ರೀ ಗುರು ದತ್ತಾತ್ರೇಯಾಯ ನಮಃ. ಓಂ ಶ್ರೀ ಗುರು ದತ್ತಾತ್ರೇಯಾಯ ನಮಃ. ಓಂ ಶ್ರೀ ಗುರು ದತ್ತಾತ್ರೇಯಾಯ ನಮಃ. ಈಗ ಇನ್ನೊಂದು ಮಂತ್ರ. ಓಂ ದ್ರಾಂ ದತ್ತಾತ್ರೇಯ ನಮಃ. ಓಂ ದ್ರಾಂ ದತ್ತಾತ್ರೇಯ ನಮಃ. ಓಂ ದ್ರಾಂ ದತ್ತಾತ್ರೇಯ ನಮಃ. ಕೊನೆಯದಾಗಿ ದತ್ತ ಗಾಯತ್ರಿ ಮಂತ್ರ. ಓಂ ದ್ರಾಂ ಹ್ರೀಂ ಕ್ರೋಂ ದತ್ತಾತ್ರೇಯ ವಿದ್ಮಹೇ ಯೋಗೀಶ್ವರಾಯ ಧೀಮಹಿ ತನ್ನೋ ದತ್ತ ಪ್ರಚೋದಯಾತ್. ಓಂ ದ್ರಾಂ ಹ್ರೀಂ ಕ್ರೋಂ ದತ್ತಾತ್ರೇಯ ವಿದ್ಮಹೇ ಯೋಗೀಶ್ವರಾಯ ಧೀಮಹಿ ತನ್ನೋ ದತ್ತ ಪ್ರಚೋದಯಾತ್. ಓಂ ದ್ರಾಂ ಹ್ರೀಂ ಕ್ರೋಂ ದತ್ತಾತ್ರೇಯ ವಿದ್ಮಹೇ ಯೋಗೀಶ್ವರಾಯ ಧೀಮಹಿ ತನ್ನೋ ದತ್ತ ಪ್ರಚೋದಯಾತ್. ನಮ್ಮ ಮನೋಭಿಲಾಷೆಗಳನ್ನು ಈಡೇರಿಸಿಕೊಳ್ಳಬೇಕಾದರೆ ದತ್ತಾತ್ರೇಯರ ಆರಾಧನೆ, ಪೂಜೆ ಹಾಗೆ ಮಂತ್ರಗಳನ್ನು ಭಕ್ತಿಯಿಂದ ಪಠಿಸಬೇಕು. ಪಿತೃದೋಷಗಳು ನಮ್ಮನ್ನು ಕಾಡುತ್ತಿದ್ದರೆ ದತ್ತಾತ್ರೇಯ ಗಾಯತ್ರಿ ಮಂತ್ರವನ್ನು ಪ್ರತಿನಿತ್ಯ ಜಪಿಸಿ. ಈ ಮಂತ್ರಗಳನ್ನು ಭಕ್ತಿಯಿಂದ ಜಪಿಸುವುದರಿಂದ ಮನಸ್ಸು ಶಾಂತಗೊಳ್ಳುತ್ತದೆ, ಏಕಾಗ್ರತೆ ಬರುತ್ತದೆ, ಹಾಗೆ ನಮ್ಮೊಳಗಿನ ಆಧ್ಯಾತ್ಮಿಕ ಮನಸ್ಸು ಜಾಗೃತಗೊಳ್ಳುತ್ತದೆ. ಆದ್ದರಿಂದ ಮಂತ್ರವನ್ನು ಪ್ರತಿನಿತ್ಯ ತಪ್ಪದೆ ಜಪಿಸಿ. ಸಾಧ್ಯವಾಗದೇ ಇದ್ದರೆ ಇಂತಹ ವಿಶೇಷ ದಿನಗಳಲ್ಲಿ ಜಪಿಸುವುದು ತುಂಬಾ ಒಳ್ಳೆಯದು. ಈ ಒಂದು ಪವಿತ್ರ ಹುಣ್ಣಿಮೆಯ ದಿನದಂದು ಬ್ರಹ್ಮ, ವಿಷ್ಣು, ಮಹೇಶ್ವರರ ಅವತಾರವಾಗಿರುವಂತಹ ಶ್ರೀ ಗುರು ದತ್ತಾತ್ರೇಯರನ್ನು ಪೂಜಿಸೋಣ, ಆರಾಧಿಸೋಣ, ಅವರ ಮಂತ್ರಗಳನ್ನು ಜಪಿಸೋಣ,
ಹಾಗೆ ಅಗತ್ಯ ಇರುವವರಿಗೆ ಪ್ರಾಣಿ ಪಕ್ಷಿಗಳಿಗೆ ಆಹಾರವನ್ನು ನೀಡಿ ದಾನ ಧರ್ಮಗಳನ್ನು ಮಾಡಿ ಶ್ರೀ ಗುರು ದತ್ತಾತ್ರೇಯರ ಆಶೀರ್ವಾದದ ಜೊತೆಗೆ ಪುಣ್ಯವನ್ನು ನಾವು ಪಡೆದುಕೊಳ್ಳೋಣ ಎಂದು ಹೇಳುತ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಯಾರೆಲ್ಲ ಮೊದಲ ಬಾರಿ ವಿಡಿಯೋನ ವೀಕ್ಷಣೆ ಮಾಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ. ನಿಮ್ಮ ಪ್ರೀತಿ ಪಾತ್ರರಿಗೆ ವಿಡಿಯೋನ ಶೇರ್ ಮಾಡಿ. ಇಂಥ ಭಕ್ತಿಪೂರ್ವಕ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಫಾಲೋ ಮಾಡ್ತಾನೆ ಇರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಓಂ ನಮೋ ಭಗವತೆ ದತ್ತಾತ್ರೇಯಾಯ.